ಈಗ ದೇವರಾಜ್ ಗೌಡ್ರು ಗೊತ್ತಲ್ಲ, ಅವರೊಂದು ಅಲಿಗೇಷನ್ ಮಾಡಿದ್ದಾರೆ ನಿಮ್ಮ ಪಕ್ಷದ ಮೇಲೆ. ಡಿ ಕೆ ಶಿವಕುಮಾರ್ ಅವರು ಇದು ಸೂತ್ರಧಾರಿ 100 ಕೋಟಿ ಆಫರ್ ಕೊಟ್ಟಿದ್ರು, 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು, ಕಳಿಸಿದ್ರು ನನಗೆ. ಇವನ್ನ 4 ಜನ ಮಂತ್ರಿನ ನೇಮಿಸಿದ್ರು ಈ ಆಪರೇಷನ್ಗೆ. ಕುಮಾರಸ್ವಾಮಿ ಎಷ್ಟು ಹೇಳಿ ಅಂತ ನೋಡ್ರಿ, ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ. 100 ಕೋಟಿ ಆಫರ್ ಮಾಡಿದ್ರೆ ಇಷ್ಟು ದಿವಸ ಏನ್ ಬಾಯಿಗೆ ಮಣ್ಣು ತುಂಬ್ಕೊಂಡಿದ್ನ? ಜೈಲ್ಗೆ ಹೋದ್ಮೇಲೆ ಈ ವಿಚಾರ ಯಾಕೆ ಹೇಳ್ಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಅವನೇನು ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದಂಥವನು ಹೇಳ್ಬೇಕಾಗಿತ್ತಲ್ವಾ? ಜೈಲ್ಗೆ ಹೋದ್ಮೇಲೆ ಅವನ ತಪ್ಪು ಮುಚ್ಕೊಳ್ಳೋಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಹೆಂಗೆ? 100 ಕೋಟಿಗೆ ಏನು 100 ಕೋಟಿ ತೂಕ ಎಷ್ಟು ಅಂತಾರ ಗೊತ್ತಿದೆಯಾ ಅವನಿಗೆ? ಸುಮ್ಮನೆ ಬಾಯಿಗೆ ಬಂದಾಗ ಏನೋ ಮಾತಾಡ್ಬಿಟ್ರೆ ಏನು ಜನ ನಂಬ್ಕೊಬಿಡ್ತಾರ? ಜನ ಏನು ದಡ್ರಲ್ಲ. ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ಮನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಾರಂತ. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಇದ್ದು ಹೊರಗಡೆನೆ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನ್ ಮಾಡ್ತಿದ್ದ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವ್ ಜವಾಬ್ದಾರಿ ಇಲ್ವಾ? ಏನು ಅನ್ಎಜುಕೇಟೆಡ್ ಅನಾಗರಿಕ ಅವನು? ಇಷ್ಟು ದಿವಸ ಏನ್ ಮಾಡ್ತಿದ್ದ? ಜೈಲಿಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳೋಕೆ ಸುಮ್ಮನೆ 100 ಕೋಟಿ 1000 ಕೋಟಿ ಏನು ಬೆಲೆ ಇಲ್ವಾ ದುಡ್ಡಿಗೆ? ಬುಟ್ಟಾಕಿ ಇವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.